ಅಪ್ಪ 7 ಅಡಿ ಬಾಳದ ಅಭಿಮಾನಿ. ಆದ ಕಾರಣ ಬಡ ಪಾಂಡವರ ಪುಣ್ಯನ್ನು ಹಿಡಿದು ಸೆಳೆಯಬೇಕೆಂಬ ಆತುರವನ್ನು ಸಾಗಿ ಈ ಸಭಾಮಧ್ಯಕ್ಕೆ ಬರೋಣವಾಯಿತು. ಕನ್ಯಾ ಸಾರಥಿ ತಿಳಿಯಿತೆ ಅಧಿಕಾರತೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಲಕ್ಷಣ ಪಾತ್ರ ಮಾಡಿದಂತವರಿಗೆ ಈ ಮಕ್ಕಳನ್ನ ಆಯರಾಗಿ ಮಾಡಿರುತ್ತಾರೆ. ಅಪ್ಪ ಸಾರಥಿ, ಶ್ರೀಕೃಷ್ಣ ಬಲರಾಮರ ಮನೆಯಲ್ಲಿ ಕಲಹವಿಟ್ಟು ಕಣ್ಣಲ್ಲಿ ನೋಡಬೇಕೆಂಬ ಕುತೂಹಲವು ಎನ್ನನ್ನು ಬಾಧಿಸುತ್ತೇನೆ. ಹೌದು ಸ್ವಾಮಿ, ನನಗೆ ಕಲಹಗಳೇ ಭೋಜನವಾಗಿ ವಿರಸಗಳೇ ದಾಹವಾಗಿ ವರವನ್ನು ಪಡೆದರು. ಈ ಸೃಷ್ಟಿಯಲ್ಲಿ ಎಷ್ಟು ಹುಡುಕಿದರೂ ಸಹ ಧರ್ಮದ ಜಗಳಕ್ಕೆ ಆಸ್ಪದವೇ ದೊರೆಯುತ್ತಿಲ್ಲ. ಹೌದು ಸ್ವಾಮಿ, ನಾನು ಈ ಉದ್ಯೋಗದಲ್ಲಿರಲು ಸಹಿಸಲಾಗದ ಮೂರ್ಖರು ಕಂಡವರು ನನ್ನನ್ನು ಚಾಡಿಕೋರನೆಂತಲೂ ಕಲಹ ಭೋಜನೆಂತಲೂ ಬಲು ಮನದ ಬಿರುದಾವಳಿಗಳಿಂದ ಕರೆಯುವರು. ಹೌದು ಸ್ವಾಮಿ, ಪಾಪ ಹತ್ತೆಗೆ ಏನು ಗೊತ್ತು, ಕಸ್ತೂರಿ ವಾಸನೆ ಎಂಬ ಗಾದೆಯಂತೆ ತಿಳಿಗೇಡಿ ಮಂಗನಾದ ಜನರಿಗೆ ನನ್ನ ವಿಷಯ ಗೊತ್ತಿಲ್ಲ. ನಾರಾಯಣ ಗೋವಿಂದ ಗರುಡಧ್ವಜ ಮದೋನ್ನತರಾಗಿ ಗರ್ವಪಟ್ಟವರಿಗೆ ತಕ್ಕ ಗರ್ವಭಂಗವನ್ನು ಪಡಿಸಲು ಅನ್ಯರಿಂದ ಕಲಹಕ್ಕೀಡು ಮಾಡಿಸಿ ಪ್ರಾಯಶ್ಚಿತಪಡಿಸುವುದೇ ಕಲಹ ಭೋಜನದ ಉದ್ಯೋಗ. ಇದೆಲ್ಲ ಜಗನ್ನಾಟಕ ಸೂತ್ರಧಾರಿಯಾದ ಪರಮಾತ್ಮನ ಸೃಷ್ಟಿ. ಈ ಸೃಷ್ಟಿ ಎಂಬ ನಾಟಕದಲ್ಲಿ ನಾನೊಬ್ಬ ನಿಗ್ರಜನ ಭಾವಜಕ್ಕೆ ಅನುಸಾರವಾಗಿ ನಡೆಯುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಕಾರ್ಯಗಳನ್ನ ನಡೆಸುತ್ತಾ ಬಂದಿದ್ದೇನೆ. ನಾರಾಯಣ
ಯಾರಪ್ಪ ನೀನ್ಯಾರು, ನಿಮ್ಮ ಅಪ್ಪನಾರು, ಮುಖ್ಯವಾಗಿ ನಿನ್ನ ಧರ್ಮವು? ಕೌರವಕರ್ಣ ರೆಡಿ ಮಾಡ್ರಪ್ಪ, ಕೌರವಕರ್ಣ ರೆಡಿ ಆಗಿರ್ಬೇಕು. ಕೆ.ಎಂ. ಶಿವೈತಾತ್ನವರಿಂದ ಲಕ್ಷಣ ಪಾತ್ರ ಮಾಡಿದಂಥವರಿಗೆ ಸನ್ಮಾನ ಕಾರ್ಯಕ್ರಮ. ಶಿವಪ್ತಾತ್ನವರು 200 ರೂಪಾಯಿಯನ್ನ ಆಯ್ಕೆ ಕೊಟ್ಟಿರ್ತಾರೆ. ಯಾವ ಊರು? ಎಲ್ಲ ನಿನ್ನನ್ನು ಹೊಡಿವೆ ಬಡಿವೆ ಕಡಿವೆ, ನಿನ್ನ ಎದೆಯನ್ನು ಸೀಳಿಬಿಡುವೆ. ನಾರಾಯಣ ನಾರಾಯಣ. ಅಹೋ ಮುಡ ಕುಮಾರ, ನಿಮ್ಮಪ್ಪನನ್ನು, ನಿಮ್ಮ ತಾತ ಮುತ್ತಾತರನ್ನು, ಇದು ಅಲ್ಲದೆ ನಿಮ್ಮ ಅಜ್ಜ ಅಜ್ಜಿಯರನ್ನು ಈ ನಿನ್ನ ಮನೆಯಲ್ಲಿ ನಡೆಸುವ. ಅಹೋ ಮೂರ್ಖ ಕುಮಾರ, ದುರ್ಯೋಧನ ಚಕ್ರವರ್ತಿಯ ಮಗ ವೀರಾದಿ ವೀರನ ಕೈಗೆ ಸಿಕ್ಕಿದ ಮೇಲೆ ನೀನು ಬದುಕುವುದು ಬಹು ದುರ್ಲಭವಾದ ತಿಳಿ. ಅಯ್ಯೋ ಲಕ್ಷಣ ಪ್ರಭು, ಅಹೋ ಮುಡ ಹುಲಿಯನ್ನು ಬಿಟ್ಟು ಹಿಲಿಯನ್ನು ಹಿಡಿದಂತೆ ಪ್ರತಾಪಶಾಲಿಗಳನ್ನು ಬಿಟ್ಟು ನನ್ನಂತ ಮುದುಕನಲ್ಲಿ ನಿನ್ನ ಪ್ರತಾಪವನ್ನು ತೋರಿಸಬಹುದೇ? ಬೇಡ ಬೇಡ, ಇದಕ್ಕಿಂತಲೂ ಅಡಿಗೆ ಮನೆಯಲ್ಲಿರುವ ಗಡಿಗಳ ಮೇಲೆ ನಿನ್ನ ಪ್ರತಾಪವನ್ನು ತೋರಿಸು. ನನ್ನಂತ ಮುದುಕನಲ್ಲಿ ತೋರಿಸುವುದು ನ್ಯಾಯವಲ್ಲ. ಲಕ್ಷಣ ವೈರಿಗಳ ಮೇಲೆ ತೋರಿಸು ನಿನ್ನ ಪ್ರತಾಪದ ಲಕ್ಷಣ. ಆಹಾ, ನೀನೇನು ಮುದುಕನೇನು? ಹೌದು ಲಕ್ಷಣ. ಹಾಗಾದರೆ ನೀನು ನನ್ನ ವೈದ್ಯರ ಅಭಿಮಾನಿ ಅಲ್ಲವೇ? ಖಂಡಿತವಾಗಿಯೂ ಅಲ್ಲ. ಅಪ್ಪ ಸಾರಥಿ, ಇವನು ಸಹವಾಸ ದೋಷದಿಂದ ಪಾಂಡುಪುತ್ರನ ಮೇಲೆ ಅಗೆಯನ್ನು ವಹಿಸಿದಂತೆ ತೋರುತ್ತಿದೆ. ಹೌದು ಸ್ವಾಮಿ. ಇವನ ಒಣಜಂಬದ ಕೋಪ ನೆತ್ತಿಗೆ ಇರಬಹುದು. ಅಯ್ಯೋ, ಕೋಪ ಇರಲಿ. ಇವನಿಗೆ ಅವರಿಂದಲೇ ಲಗ್ನ ಮಾಡಿಸಿದರೆ ಎಲ್ಲ ಸರಿ ಹೋಗುತ್ತದೆ. ಹೇಗಾದರೂ ಮಾಡಿ ಇವನನ್ನು ಪಾಂಡುಪುತ್ರರಲ್ಲಿಗೆ ಬಂದು ಮಿತ್ರ ಪರಿವಾರದೊಂದಿಗೆ ಕಳುಹಿಸಿಬಿಟ್ಟರೆ ನನಗೆ ಹೊಟ್ಟೆ ತುಂಬಾ ಊಟ ಸಿಕ್ಕಂತಾಗುತ್ತೆ. ಹೌದು ಸ್ವಾಮಿ. ಕೃಷ್ಣ, ನನ್ನನ್ನು ಧಿಕ್ಕರಿಸಿದ ಬಲರಾಮನ ರೋಗಕ್ಕೆ ತಕ್ಕ ಔಷಧ ಸಿಕ್ಕಂತಾಗುತ್ತದೆ. ಆದರೆ ಕಪಟ ನಾಟಕಕಾರನಾದ ಶ್ರೀಕೃಷ್ಣಮೂರ್ತಿ, ನಿನ್ನ ಲೀಲೆಯೂ ಅದ್ಭುತವಾದುದು. ಇನ್ನು ಇವರಿಗೆ ತಕ್ಕ ಕಲವನ್ನು ಹಚ್ಚಿಸಿ ನನ್ನ ಹೊಟ್ಟೆಯ ಹಸಿವನ್ನು ತೀರಿಸಿಕೊಳ್ಳುವೆ. ನಾರಾಯಣ ನಾರಾಯಣ. ಆಹೋ ಹುಚ್ಚು ಮುದುಕ, ಏತಕ್ಕೆ ಸುಮ್ಮನಾಗಿ ಬಿಟ್ಟೆ? ಕುಮಾರ, ನಿಜವಾದ ಮಾತನ್ನು ಮಗಳು ಕಂಡಿಯ ಮುದುಕನೇ? ಅಯ್ಯೋ ಲಕ್ಷಣ ಯುವರಾಜ, ಆಹೋ ಮುದುಕನೇ, ತಮ್ಮ ಶ್ರೇಯೋಭಿಲಾಷಿಯಾದ ಬಡ ನಾರದನೆಂಬ ಮುದುಕನ ಮೇಲೆ ನಿಮ್ಮ ಕೋಪವು. ಮುಖ್ಯವಾಗಿ ನಿನಗೆ ನೂತನವಾದ ವಾರ್ತೆಯೊಂದನ್ನು ತಂದಿರುವೆ ಕುಮಾರ, ಕಿವಿಗೊಟ್ಟು ಕೇಳು, ಹೇಳುವ ವಿಚಾರ. ಆಹೋ ಬಡ ಜೀವಿ ಮುದುಕನಾದ ನಾರದನೇ, ಲಕ್ಷಣ, ಆ ಹುಲಿಗಳ ಮೇಲೆ ಛಲ ತೋರಿಸುವುದಾಗಲಿ ನಿನ್ನಂತ ಇಲಿಗಳ ಮೇಲೆ ಛಲ ತೋರಿಸುವ ತೀರನಲ್ಲ. ನಾರಾಯಣ ನಾರಾಯಣ. ಆಹೋ ಸ್ವಾಮಿ ನಾರದನೇ, ಲಕ್ಷಣ ಕುಮಾರ, ನಿನಗೆ ಪ್ರಾಣಧರ್ಮ ಕೊಟ್ಟಿರುವೆ, ಅಭಯ ಒಮ್ಮಿಡಿ, ನೀನಿನ್ನು ಭಯಪಡಬೇಡ. ಹ, ನೀನು ಬಂದ ನೂತನ ವಾರ್ತೆಗಳನ್ನೇ ಕೇಳಬಹುದು ಕಂಡಿರ ನಾಡು ಋಷಿಗಳೇ. ಲಕ್ಷಣ ಪ್ರಭು, ಅಹೋ ಹುಲಿಕುಂಗ, ಆ ಬಲರಾಮ ದೇವರು ನಿನಗೆ ಕೊಡಬೇಕೆಂದಿರುವ ಶಶಿ
ಶಶಿರೇಖಿ ಎಂಬ ಕನ್ಯಾಮಣಿಯನ್ನು ಹಾ ನಾನೇ ವಿವಾಹ ಮಾಡಿಕೊಳ್ಳುವೇನಾಗಲಿ ಆ ಲಕ್ಷಣವೆಂಬ ಅವಲಕ್ಷಣ ಬೇಡಿಗೆ ಬಿಟ್ಟುಕೊಡುವುದಿಲ್ಲವೆಂದು ಆ ಬಲಹೀನನಾದ ಅಭಿಮಾನಿಯು ಪ್ರತಿಜ್ಞೆ ಮಾಡಿದನು. ಹಾಗಾದರೆ ನನ್ನ ವೈದ್ಯರು ಹಾಗೆ ಪ್ರತಿಜ್ಞೆ ಮಾಡುವನ ಹೇಗೆ? ಆ ಬಲಹೀನನಾದ ಅಭಿಮಾನಿಯು ಪ್ರತಿಜ್ಞೆಯನ್ನು ಮಾಡಿದನು. ಇಷ್ಟೇ ವರ್ತಮಾನವು ನಡೆದರು ನೋಡು ಕುಮಾರ, ತಿಳಿತಾ ಹೇಳಿದ ವಿಚಾರ. ಆಹೋ ಸ್ವಾಮಿ ನಾರದರೆ, ಅವನಿಗೆ ಅಷ್ಟು ಗರ್ವವೇ? ಹೌದು ಲಕ್ಷಣ. ಆ ಬಡ ಪಾಂಡವರ ಕುಂಡಿಗೆ ಏನೋ ಕೆಳಗಾಲ ಸಂಭವಿಸಿದ್ದೆ ಕಾಣುತ್ತದೆ. ಸಂಭವಿಸಿರಬಹುದೇನೋ. ಆಹೋ ತ್ರಿಲೋಕ ಸಂಚಾರಿಯಾದ ನಾರದರೆ, ಲಕ್ಷಣ ಕುಮಾರ, ಆ ಬಲಹೀನನಾದ ಆ ಅಭಿಮನ್ಯುವಿನಲ್ಲಿ ಈ ವೀರಾಧಿವೀರನಾದ ಈ ಲಕ್ಷಣ ನೀನು ಮಹಾ ಪರಾಕ್ರಮಿ ಅಲ್ಲವೇ? ಆಹೋ ಬ್ರಹ್ಮನಂದನ, ಆಹೋ ಗೌರವನಂದನ, ಅವನು ನರಿಯಿದ್ದಂತೆ ನಾನು ಸಿಂಹವಿದ್ದಂತೆ ಸ್ವಾಮಿ. ಇರಬಹುದೇನೋ. ಆಹೋ ಸರಸ್ವತಿ ತನಯ, ಭಾನುಮತಿ ತನಯ, ಮುದಿ ನರಿಯು ಅದರಿದರೆ ಆಕಾಶ ಬಿದಿರುತ್ತೆಂಬ ಗಾದೆಯಂತೆ ನನಗಾಗಿ ಮೀಸಲಾಗಿಟ್ಟರು ಆ ಸತಿರೇಖ ಎಂಬ ಸುಂದರಿಯನ್ನು ಹ, ಆ ಬಡವನು, ಆ ದರಿದ್ರದವನು, ಆ ಚಿಕ್ಕ ಹುಡುಗನು ಬಯಸಿರುವನು. ಹ. ಹಾಗಾದರೆ ಅವನಿಗೆ ಒಂದು ಕೈ ತೋರಿಸುವುದು ನೋಡೋದು ಲೋಕ ಸಂಚಾರಿ, ಮಾಡುವುದು ನೋಡುವ ಅಭಿಮಾನಿಗಳ ಮೇಲೆ ಕೈ ಸವಾರಿ. ಪ್ರಭು ಯುವರಾಜನೇ, ಅಹೋ ಅಹೋ ನಾನು ಋಷಿಗಳೇ, ಈ ಲಗ್ನಕ್ಕೆ ಆ ಪುಂಡರು ಏನಾದರೂ ಆತಂಕ ಮಾಡುವರೋ ಏನು? ನೀನು ಭಯಪಟ್ಟು ಹಿಂಜರಿವೆ ಎಂದು ನನಗೆ ಭಯವಾಗುತ್ತಿದೆ. ಲಕ್ಷಣ ಯುವರಾಜ, ಸಾಂದ್ರಗುಣ ತೇಜ. ಬಲಾತ್ಮನಿಗೆ ಏತಕ್ಕೆ ಆತಂಕ ಮಾಡುವರು ಸ್ವಾಮಿ ಮುನಿಪುಗವರೇ? ಲಕ್ಷಣ, ಅಹೋ ನಾನು ಋಷಿಗಳೇ, ಹಾಗಾದ್ರೆ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಸ್ವಾಮಿ ಮಾಡ್ತಾರೆ. ಭಲ ವೀರನೇ ನಿನ್ನಯ ತಮನ, ಬಲಶಾಲಿಯೂ ಯಾರಿಲ್ಲ, ಬಲಶಾಲಿಯೂ ಯಾರಿಲ್ಲ. ಅಯ್ಯೋ ಲಕ್ಷಣ ಯುವರಾಜ, ಅಹೋ ಸ್ವಾಮಿ ಮುನಿಪುಗವ, ನೀನು ದ್ವಾರಕ ನಗರಕ್ಕೆ ಬಂದು ಬಲರಾಮನ ಪುತ್ರಿ ಶಶಿರೇಖೆಯನ್ನು ಮದುವೆಯಾಗುವೆನೆಂದು ಹೇಳಿ ಸಹಜವಾಗಿ ಆಗುವೇನು ಸ್ವಾಮಿ. ನನಗೆ ಸ್ವಲ್ಪವಾದರೂ ನಂಬಿಕೆ ಇಲ್ಲ. ಲಕ್ಷಣ ಯುವರಾಜ, ಅಷ್ಟು ಕಲ್ಪಭೋಜ. ಆಹೋ ಸ್ವಾಮಿ ನಾರದರೆ, ಅವನಿಗೆ ಅಷ್ಟು ಗರ್ವವೇ? ಹೌದು ಲಕ್ಷಣ. ಆಹೋ ಸ್ವಾಮಿ ನಾರದರೆ, ಅವನಿಗೆ ಆಹೋ ಸ್ವಾಮಿ ನಾರದರೆ, ಅವನೆಷ್ಟು ಅವನ ಬಲವೆಷ್ಟು, ಅವನಿಗೆ ಯಾರು ಬೆಂಬಲ ಕೊಡುವರು ಹೇಳು? ಹ, ಆದರೆ ಒಂದು ವೇಳೆ ಯಾದವ ಕುಲದ ಸೈನ್ಯ ಅವನ ಬೆಂಬಲವಾಗಿ ಬಂದರೆ ಧೀರ ಧೀರ ಅತಿಸೂರ, ಹ, ದಿಗ್ಭಯಂಕರ ಮೂರ್ತಿ ಜಗದೇಕ ಪ್ರತಾಪಶಾಲಿಯಾದ ಯುವರಾಜ ಶ್ರೀ 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 ಈ ಲಕ್ಷಣ ಕುಮಾರನ ಕೋಪಕ್ಕೆ ಆಗಬಹುದೇನೋ. ಲೋಕ ಸಂಚಾರಿಯಾದ ನಾರದರೆ, ಲಕ್ಷಣ ಕುಮಾರನೇ, ಇನ್ನು ಈ ವಿಷಯದಲ್ಲಿ ಶಶಿರೇಖೆಯು ನನ್ನವಳಂತೇಳಿ ಬಲರಾಮನು ಅವರು ತಿಳಿಸ್ವಾಮಿ ಸತ್ಯ ಪ್ರೇಮಿ. ಬೇಡ ಬೇಡ ಲಕ್ಷಣ ಯುವರಾಜನೇ. ಅಹೋ ಸ್ವಾಮಿ ನಾರದರೆ, ಎನ್ನನ್ನು ಅಷ್ಟು ಲಂಡನೆಂದು ತಿಳಿದುಕೊಂಡ್ರೆ ಹೇಗೆ? ಹ, ಆ ಬಡ ಪಾಂಡವರಿಗೆ ಎನ್ನ ಯುದ್ಧದ ಕುಶಲತೆಯನ್ನು ತೋರಿಸಿ ಅವರ ಚೇಚೆಯು ಸಹ ಉಳಿಯದಂತೆ ಮಾಡಿಬಿಡುವೆ. ಎನ್ನ ಪ್ರತಾಪವು ತಿಳಿಯುವಂತೆ ಮಾಡಿಬಿಡುವೆ. ಹ, ಎನ್ನ ಪ್ರತಾಪವು ತಿಳಿಯಲಾದರೆ ತಿಳಿಯದು ಹೋದರೆ
ಬೇಡ ಲಕ್ಷಣ ಯುವರಾಜನೇ. ದುರ್ಯೋಧನ ಓ ಸ್ವಾಮಿ ಮುನಿಕುಂದವ, ನಾನು ಈಗಲೇ ದ್ವಾರಕ ನಗರದಲ್ಲಿರುವ ಬಲರಾಮನಲ್ಲಿಗೆ ಹೋಗಿ ವೀರಾದಿ ವೀರ ಲಕ್ಷಣ ಕುಮಾರನು ಬರುವನಂತಲೂ ಎಲ್ಲರಿಗೂ ಚೆನ್ನಾಗಿ ತಿಳಿಯುವಂತೆ ಮತ್ತು ಎಲ್ಲರೂ ಯಾವಾಗಲೂ ನಿನ್ನನ್ನು ನೆನೆಸಿಕೊಳ್ಳುವಂತೆ ವೀರಾದಿ ವೀರಾದಿ ವೀರ ಲಕ್ಷಣ ಕುಮಾರನಿಗೆ ಚೆನ್ನಾಗಿ ಮದುವೆ ಮಾಡಿಸಿ ಕಳಿಸಿರೆಂದು ಹೇಳುತ್ತೇನೆ. ನಾನಿನ್ನು ಹೋಗಿ ಬರುತ್ತೇನೆ. ಅಪ್ಪಣೆಯನ್ನು ಕೊಡು ರಾಜ ರವಿಕುಮಾರ. ನಿಮ್ಮ ಇಷ್ಟದಂತೆ ಹೋಗಿ ಬಂದಿದೆ ಸ್ವಾಮಿ. ಸತ್ಯರ ಪ್ರೇಮಿ ಶ್ರೀಧರ ಕೇಶವ ನಾರಾಯಣ ಈ ಜಗವೊಂದು ನಾಟಕ ಮಂದಿರ, ಈ ಜಗವೊಂದು ನಾಟಕ ಸಂತೋಷ ಪರಿಣಾಮದಿಂದಿರುವುದಲ್ಲದೆ ಎಲ್ಲ ದೇಶದ ರಾಜ್ಯರು ನಮ್ಮ ಭಂಡಾರಕ್ಕೆ ಒಪ್ಪಿಸಿ ಹೋಗಿರುವರೆ ಸಾರ್ವಭೌಮ ಅತ್ಯಂತ ಪರಿಶ್ರಮ. ಕಡಲಲ್ಲಿ ಧೂಮಿ ಹೋರಾಡುವ ಮೋಹಿನೇರಿ ಮೇಲೆ ತೇಲಾಡುವ
ಕಡಲಲ್ಲಿ ಹೋರಾಡುವ ದೀರ್ಘಾಯುಷ್ಯಮಸ್ತು ಮೇಲೆ ಕೇಳು ರಾಜ. ಓಹೋ ಸ್ತ್ರೀಲೋಕ ಸಂಚಾರಿಗಳಾದ ಸ್ವಾಮಿ ನಾರದರೆ ದುರ್ಯೋಧನ ನಿಮ್ಮನ್ನು ನೋಡಿ ನಾನು ಯಾವ ಯಾವ ದೇಶಗಳನ್ನು ತಿರುಗಿ ಬಂದಿರಿ, ಏನು ಸಮಾಚಾರವನ್ನು ಒಂದು ಉಳಿಯದೆಯನ್ನು ತಿಳಿಸಿರಿ. ಆಹೋ ಸ್ವಾಮಿ ಬ್ರಹ್ಮಾನಂದನ, ಅಹೋ ಧೃತರಾಷ್ಟ್ರನಂದನ, ಈ ಮೂರು ಲೋಕಗಳಲ್ಲಿ ಚರರಂಗ ಮಲ್ಲನೆಂದೆನಿಸಿದ ಈ ಕೌರವ ಮಹಾರಾಜನಿಗೆ ಸರಿ ಸಮನರಾದವರು ಯಾರಿಲ್ಲ ಒಂದು ಆ ಬಡಪಾಂಡರ ಪಕ್ಷಪಾತಿಯಾದ ಕೃಷ್ಣನಿಗೆ ಮೊದಲು ತಿಳಿಸು. ಆಹಾ ನಿನ್ನಿಷ್ಟದಂತೆ ಆಗಲಿ. ಆದರೆ ದುರ್ಯೋಧನ ಮಾಡಿದ ಅಪ್ಪ ದುರ್ಯೋಧನ, ಓಹೋ ಸ್ವಾಮಿ ಬ್ರಹ್ಮಾನಂದನ, ನಿಮ್ಮ ಮನೆಯಲ್ಲಿ ಪುತ್ರ ಮಿತ್ರ ಕಳತ್ರ ಸಹೋದರರಿಂದ ಅಪರಿಮಿತವಾದ ಧನ ಕನಕ ವಸ್ತು ವಾಹನಾದಿ ಮತ್ತು ನವರತ್ನ ವಜ್ರ ವೈಡೂರ್ಯ ಅನೇಕ ಐಶ್ವರ್ಯದಿಂದ ತುಂಬಿರುವುದು ನೋಡುವುದಕ್ಕೆ ಎರಡು ಕಣ್ಣು ಸಾಲದು. ಸುಯೋಧನ, ಓಹೋ ಸ್ವಾಮಿ ಬ್ರಹ್ಮಪುತ್ರರೇ, ಸೈ ಬಲ ಬಲ ರಾಜನೇ, ನೀನೇ ಭಾಗ್ಯವಂತನು, ನೀನೇ ಪುಣ್ಯವಂತನು. ನಿನ್ನಂತ ಸರಿಸಮನಾದ ರಾಜರನ್ನು ಈ ಪ್ರಪಂಚದಲ್ಲಿ ನಾ ಕಾಣೆನು. ನಿನಗೆ ದಾವ ಸಂಪತ್ತು ಕಡಿಮೆ ಇಲ್ಲ ಕೌರವೇಂದ್ರ. ಓಹೋ ಸ್ವಾಮಿ ಸರಸ್ವತಿ ತನಯ, ಆದರೇನು ಸ್ವಾಮಿ? ಆದರೆ ನಿನ್ನ ಮಗನಾದ ಲಕ್ಷಣ ಕುಮಾರನು ಲಗ್ನದ ಪ್ರಾಯಕ್ಕೆ ಬಂದಿರುವನು ಸ್ವಾಮಿ. ಅವನಿಗೆ ಇನ್ನೇತಕ್ಕೆ ವಿವಾಹವನ್ನು ಮಾಡಲಿಲ್ಲ? ಈ ದೇಶದೊಳಗೆ ಹೆಣ್ಣುಗಳು ದೊರೆಯಲಿಲ್ಲವೇ ಹೇಗೆ? ಏತಕ್ಕೆ ತಾಚಾರ ಮಾಡಿದ ರೂಪ ಗುರುಕುಲ ಪ್ರದೀಪ. ನಾನೇನು ಮಾಡಲಿ? ಸುಂದರವಾದ ಲಕ್ಷಣ ರೂಪವಂತ ಸ್ವಾಮಿ ಬ್ರಹ್ಮಾನಂದನ, ಇದಕ್ಕೆ ನಾನು ಬಹಳ ಚಿಂತೆ ಮಾಡುತ್ತಿರುವನು. ಬ್ರಹ್ಮನ ಬರದ ವಿಧಿಲಿಖಿತವನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಅಥವಾ ನೀವೇನಾದರೂ ಖಂಡಿತರೆ ಹೇಳಬಹುದು ಸ್ವಾಮಿ. ಕೌರವೇಂದ್ರ, ಹಾಗಾದ್ರೆ ಹೇಳುವೆನು, ಚೆನ್ನಾಗಿ ಕೇಳು. ಸ್ವಾಮಿ ಬ್ರಹ್ಮಾನಂದನ, ಅದೇನು ಸವಿಸ್ತಾರ ರಾಜ ಚೆನ್ನಾಗಿ ಕೇಳು.
ನಿನ್ನ ಮಗ ಲಕ್ಷಣ ಕುಮಾರನಿಗೆ ಸರಿಯಾದ ಕನ್ಯೆಯು ದೊರೆಯದೋಯಿತು ಎಂದು ಚಿಂತಿಸುವುದೇತಕ್ಕೆ? ಹಾಗಾದರೂ ಇರುವರೇನು ಸ್ವಾಮಿ? ದ್ವಾರಕ ನಗರದ ಅಧ್ಯಕ್ಷ ಬಲರಾಮನ ಪುತ್ರಿ ಶಶಿರೇಖಿ ಎಂಬುವಳು ಬಹಳ ಲಾವಣ್ಯವತಿ. ಅವಳನ್ನು ವರ್ಣಿಸುವುದಕ್ಕೆ ಆ ಆದಿಶೇಷನಿಗಾದರೂ ಶಕ್ಯವಿಲ್ಲ ಮತ್ತು ಆ ಸ್ತ್ರೀಯಳ ಸಮಾನ ಯಾರೂ ಇಲ್ಲ. ಕೌರವೇಂದ್ರ, ಓಹೋ ಸ್ವಾಮಿ ಬ್ರಹ್ಮಪುತ್ರರೇ, ಆ ಕನ್ಯಾಮಣಿಯನ್ನು ನೋಡಿದರೆ ಅಂದು ಇಂದು ಎಂದೆಂದು ಅಸದಳವು. ಆ ಕನ್ಯಾಮಣಿಯು ನಿಮ್ಮ ಮಗ ಲಕ್ಷಣ ಕುಮಾರನಿಗೆ ಸರಿ ಬಲರಾಮ, ನೀನು ಎರಡನೇ ಸಂದೇಹ ಮಾಡದೆ ದ್ವಾರಕ ನಗರಕ್ಕೆ ಹೋಗಿ ಬಲರಾಮನಲ್ಲಿ ವಿಷಯ ಪ್ರಸ್ತಾವನೆಯನ್ನು ಮಾಡಿದರೆ ಅಧಿಕ ಸಂತೋಷಯುಕ್ತವಾಗಿ ನಿನ್ನ ಮಗನಾದ ಲಕ್ಷ್ಮಣ ಕುಮಾರನಿಗೆ ತನ್ನ ಮಗಳಾದ ಶಶಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿಕೊಡು ನೋಡು ರಾಜ ರವಿಕೋಟಿ ತೇಜ. ಓಹೋ ಸ್ವಾಮಿ ಮುನಿವರೇ, ಏನು ಮಾತು ಹೇಳಿದಿರಿ? ಇಂಥ ಮಾತನ್ನೇ ಆಡಿದ ಸುಯೋಧನ. ಕೃಷ್ಣ ಬಲರಾಮರಿಗೆ ಸೋದರಳೆಯರಾದ ಅಭಿಮನ್ಯು ಇರಲಾಗಿ ಈ ನನ್ನ ಮಗನಾದ ಲಕ್ಷಣ ಕುಮಾರನಿಗೆ ಶಶಿರೇಖೆಯನ್ನು ಕೊಡುತ್ತಾರೆ ಎನ್ನುವ ಮಾತು ಹೇಗೆ ನಮ್ಮನೆ? ನೀ ಹೋಗಿ ಕೇಳಿದರೆ ಖಂಡಿತವಾಗಿಯೂ ಕೊಡುತ್ತಾರೆ. ಓಹೋ ಸ್ವಾಮಿ ಬ್ರಹ್ಮಾನಂದನ, ಧೃತರಾಷ್ಟ್ರನಂದನ, ನನ್ನನ್ನು ಅವರನ್ನೇ ಕಳುಹಿಸಿ ಅವಮಾನಕ್ಕೆ ಯತ್ನ ಮಾಡುತ್ತಿರುವ ಸ್ವಾಮಿ ಸತ್ಯಪ್ರಭಿ. ಅಪ್ಪ ದುರ್ಯೋಧನ, ಓಹೋ ಸ್ವಾಮಿ ಬ್ರಹ್ಮಾನಂದನ, ನಿನ್ನ ಮಾತು ನಿಶ್ಚಯವೇ ಸರಿ. ಹಾ. ಸೋದರ ಅಳಿಯನಾದ ಮೇಲೆ ಕೊಡಬೇಕೆಂಬುವ ಮಾತು ಕೃಷ್ಣನಿಗೆ ಮಾತ್ರ ಇರುವುದು. ಆದರೆ ಬಲಭದ್ರ ರೇವತಿಯವರು ನಿನ್ನ ಮಗನಾದ ಲಕ್ಷಣ ಕುಮಾರನಿಗೆ ಕೊಡಬೇಕೆನ್ನುವರು. ಪಡೆದ ತಂದೆ ತಾಯಿಗಳ ಮಾತು ನಡೀತಲ್ಲದೆ ಆ ಕೃಷ್ಣನ ಪ್ರಯತ್ನ ಏನು ಪ್ರಯತ್ನ? ನೀನು ಪ್ರಯತ್ನವನ್ನು ಮಾಡಿ ಕುರುಕುಲ ರಾಕಣೆ. ನಾನಿನ್ನು ಹೋಗಿ ಬರುತ್ತೇನೆ. ನಮ್ಮನ್ನು ಮಾತ್ರ ಲಗ್ನಕ್ಕೆ ಮರೆಯಬಾರದು. ಲಗ್ನದೊಳಗೆ ಈ ಬಡ ನಾರದರ ಸವಾರಿ ಇದ್ದೇ ಇರಬೇಕು. ನಾನಿನ್ನು ಹೋಗಿ ಬರುತ್ತೇನೆ. ಅಪ್ಪಣೆಯನ್ನು ಕೊಡು ರಾಜ ರವಿಕೋಟಿ ತೇಜ. ಸಂತೋಷದಿಂದವಾಗಿ ಬಂದಿರಿ ಸ್ವಾಮಿ ಸತ್ಯಪ್ರಭಿ. ಅಪ್ಪ ಸಗತಿ, ಈ ದುರ್ಯೋಧನನಿಗೆ ಶಶಿರೇಖೆಯ ವಿವಾಹದ ಸುದ್ದಿ ಹೇಳಿದಾಗಲೇ ಬಹಳ ಸಂತೋಷವಾಯಿತು. ಹೌದು ಸ್ವಾಮಿ. ಮುಂದೆ ಬರುವ ವಿಘ್ನಗಳು ಇವನಿಗೇನು ಗೊತ್ತು? ಅದೇನು ಗೊತ್ತಪ್ಪ ನಿನಗೆ ಗೊತ್ತು. ಹೇಗಾದರೂ ಮಾಡಿ ಇವನ ಪುತ್ರ ಮಿತ್ರರಿಗೂ ಬಂಧು ಬಾಂಧವರಿಗೂ ಅವಮಾನ ಮಾಡಿಸುವುದಕ್ಕೆ ಪ್ರಯತ್ನವನ್ನು ಮಾಡುವುದು. ಇಲ್ಲಿಗೆ ಎನ್ನ ಅಭಿಲಾಷೆಯೂ ಪೂರೈಸಿತು. ಹೌದು ಸ್ವಾಮಿ. ಇನ್ನು ನಾನು ದೂರವಿದ್ದು ಏನು ಅರಿಯದವನಂತೆ ಎಲ್ಲವನ್ನು ನೋಡುತ್ತಾ ಸಂತೋಷ ಪಡುವೆ. ಅಪ್ಪ ಸಾರಥಿ ಸ್ವಾಮಿ, ಈ ಮರ್ಮವನ್ನು ಒಬ್ಬರ ಮುಂದೆ ಬಿಡಬೇಡ. ಕಂಡಿಯಾ? ಯಪ್ಪ ನಾನು ಹೇಳೋದು ಕೂಡ ಬಳಕರ್ದಲ್ಲಿ ಇವರು ಹೇಳ್ತಾರೆ ಅಂತ ಹಡಪದ ವೀರಭದ್ರಪ್ಪ ಇವರು ಹಾರ್ಮೋನಿಯಂ ಮಾಸ್ಟರ್. ತಿಪ್ಪೇಸ್ವಾಮಿ ಅವರಿಗೆ 250 ರೂಪಾಯಿ ಮತ್ತು ಶಿವರು ಓಹೋ ಸ್ವಾಮಿ ವಿಪ್ರವರ್ಯರೇ, ರಾಜ ನೀವು ದ್ವಾರಕ ನಗರಕ್ಕೆ ಹೋಗಿ ಕೃಷ್ಣ ಬಲರಾಮರನ್ನು ಕಂಡು ಕುಶಲವಾರ್ತೆ ಅಂತ ತಿಳಿದುಕೊಂಡ ಎನ್ನ ಮಗನಾದ ಲಕ್ಷಣ ಕುಮಾರನಿಗೆ ಶಶಿರೇಖೆಯನ್ನು ಕೊಡುವಂತೆ ನಿಶ್ಚಯ ಮಾಡಿಕೊಂಡಿರುವಲ್ಲಿರು ಸ್ವಾಮಿ ಸತ್ಯಪ್ರಭಿ. ನಿಮ್ಮಿಸಿದಂತಾಗಲಿ ರಾಜ.
ನಿನ್ನ ಮಗಳಾದ ಶಶಿರೇಖೆಯನ್ನು ಲಕ್ಷ್ಮಣನಿಗೆ ಕೊಡಬೇಕೆಂದು ಹೇಳಿ ಕಳಿಸಿರುವ ದೇವ ದಿವ್ಯಪ್ರಭಾವ. ಸ್ವಾಮಿ ಪ್ರೋತ್ತಮರೇ, ಆ? ನೀವು ಹೇಳಿದ ಮಾತು ಕೇಳಿ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಎನ್ನ ಮಗಳು ಧನ್ಯವಾದಗಳು. ಆ? ಲಕ್ಷಣಿಗೆ ಸಸಿರೇಖೆಯನ್ನು ಕೊಡುವುದು ನಿಶ್ಚಯವೆಂದು ನಿಮ್ಮ ರಾಜನಿಗೆ ಹೋಗಿ ಹೇಳಿ. ಪ್ರೋತ್ತಮರೇ, ನಿಮ್ಮ ಹೆಸರು? ಬಲರಾಮ ದೇವರೇ, ಸ್ವಾಮಿ ಪ್ರೋತ್ತಮರೇ, ಇದೇ ಚೈತ್ರ ಶುದ್ಧ ಪಂಚಮಿ ಎಂದು ಮುಹೂರ್ತವು ಬಹಳ ಚೆನ್ನಾಗಿರುವುದು. ಈಗ ಲಗ್ನ ಪತ್ರವನ್ನು ಓದಿ ಕಳಿಸುವಂತನಾದ ದೇವ ದಿವ್ಯಪ್ರಭಾವ. ಸ್ವಾಮಿ ಪ್ರೋತ್ತಮರೇ, ಆ? ನೀವು ಹೇಳಿದ ಪ್ರಕಾರ ಲಗ್ನ ಪತ್ರಿಕೆಯನ್ನು ಓದಿರುವೆನು. ನೀವು ಹೇಳಿದ ಪ್ರಕಾರ ಕಾರ್ಯವನ್ನು ನಡೆಸುವೆನು. ಇನ್ನು ಹೋಗಿ ಬರುವಂತರಾಗಿ ಪ್ರೋತ್ತಮರೇ. ಸಾವಾಮಂಗಲ ಪಲ್ಯ ಬೆಳೆದು ತೋರಣ ತೋರಣ ಕಟ್ಟಿ ಮುತ್ತಿನ ಮಗುವಾಗಿದ್ದು. ಸೇರಿಸಿ ಮೇಲ್ಭಾಗದಲ್ಲಿ ಕಲಸಕ್ಕನ್ನಿಟ್ಟು ಬೀದಿ ಬೀದಿ ವಸ್ತ್ರ ನಿಲ್ಲಿಸು. ದಾರಿಯಲ್ಲಿ ಬಾಸಮ್ಮ ನಿಲ್ಲಿಸು. ಭೂತರ ಖ್ಯಾತಿಗೆ ರಮಣೀಯವಾಗಿ ತೋರುವಂತೆ ಈ ನಗರಗಳೆಲ್ಲ ಅಲಂಕಾರ ಮಾಡಿತು. ಇದು ಅಲ್ಲದೆ ಹಸ್ತಿನಪುರ ದೇಶರಾದ ಮಗನಾದ ಲಕ್ಷ್ಮಣನಿಗೆ ನನ್ನ ಮಗಳ ಸಸಿರೇಖೆಯನ್ನು ಕೊಟ್ಟು ಲಗ್ನ ಮಾಡಿಕೊಂಡು ದಂತನಾಮದ ಬೆಂಗಳೂರು ಮಾಡಿ ಸಾರಥಿ ಆ ಸ್ವಾಮಿಗೆ ನಿನ್ನ ಕೆಲಸ ಆಗುವುದಿಲ್ಲ. ಐಶ್ವರ್ಯ ಮತ್ತು ಮೇಲೆ ಕೆಳೆಯ ಪ್ರಾಣಘಾತೆ. ಕಾಂತ, ಹೇ ಕಾಂತೆ, ಪ್ರಿಯಾ, ಪ್ರಿಯೆ, ಏನು ಕೇಳು. ಅದೇನು ಚೆನ್ನಾಗಿ